SIP ಮಾಡಬೇಕಾದ್ರೆ ಈ 5 ಮಿಸ್ಟೇಕ್ ಗಳನ್ನ ಮಾಡಕ್ ಹೋಗ್ಬೇಡಿ. ಫಸ್ಟ್ ಒನ್, ಮಾರ್ಕೆಟ್ ಕೆಳಗೆ ಬೀಳ್ತಾ ಇದೆ ಅಂತ SIP ನ ಸ್ಟಾಪ್ ಮಾಡೋದು. ಮಾರ್ಕೆಟ್ ಮೇಲಾದ್ರೂ ಹೋಗ್ಲಿ ಅಥವಾ ಕೆಳಗಾದ್ರೂ ಬೀಳ್ತಾ ಇರ್ಲಿ, SIP ನ ಅಂತೂ ಸ್ಟಾಪ್ ಮಾಡಕ್ ಹೋಗ್ಬೇಡಿ. SIP ಲಿ ತುಂಬಾ ಬೆನಿಫಿಟ್ಸ್ ಇದೆ. ಮಾರ್ಕೆಟ್ ಕೆಳಗೆ ಬಿದ್ರು ನಿಮಗೆ ಪ್ರಾಫಿಟ್ ಆಗುತ್ತೆ, ಮಾರ್ಕೆಟ್ ಮೇಲಾದ್ರೂ ನಿಮಗೆ ಪ್ರಾಫಿಟ್ ಆಗುತ್ತೆ. ಅದು ಓವರ್ ಎ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೆಕೆಂಡ್ ಒನ್, ಯಾವುದೇ ರೀತಿಯಾದ ಒಂದು ಗೋಲ್ ಇಲ್ಲದೆ ಏನು ಅನಲೈಸ್ ಮಾಡದೆ ನೀವು SIP ನ ಮಾಡಕ್ ಹೋಗ್ಬಿಡಿ. ನಾನು SIP ನ ಮಾಡ್ತಿದ್ದೀನಿ ಅಂತ ಯಾವ್ದಾವ್ದೋ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹೋಗಿ SIP ನ ಮಾಡಕ್ ಹೋಗ್ಬಿಡಿ. ನೀವು ಕ್ಲಿಯರ್ ಗೋಲ್ ಅನ್ನ ಇಟ್ಕೊಳ್ಳಿ. ಇನ್ವೆಸ್ಟ್ ಮಾಡ್ತಾ ಇರೋದು ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್ ಅಂತ ಈ ರೀತಿ ಗೋಲ್ ಸೆಟ್ಟಿಂಗ್ ಇಲ್ಲದೆ ನೀವು ಯಾವುದೇ ಕಾರಣಕ್ಕೂ SIP ನ ಮಾಡಕ್ ಹೋಗ್ಬಿಡಿ. ಥರ್ಡ್ ಒನ್, SIP ಮಾಡ್ತಾ ಇದ್ರೆ ಅಂತಂದ್ರೆ ನೀವು ಮಲ್ಟಿಪಲ್ SIP ನ ಮಾಡಕ್ ಹೋಗ್ಬಿಡಿ. ಒಬ್ಬೊಬ್ರು SIP ಮಾಡ್ತಿರ್ತಾರೆ, ಅವ್ರ ಒಂದು ಪೋರ್ಟ್ಫೋಲಿಯೋ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. 8-10 ಮ್ಯೂಚುವಲ್ ಫಂಡ್ ಗಳಲ್ಲಿ SIP ಮಾಡ್ತಾ ಇರ್ತಾರೆ. ಈ ರೀತಿ ಮಾಡಿದ್ರೆ ನಿಮ್ಮ ಒಂದು ಅಮೌಂಟ್ ಓವರ್ ಡೈವರ್ಸಿಫೈ ಆಗ್ಬಿಡುತ್ತೆ. ನಿಮ್ಗೆ ರಿಟರ್ನ್ಸ್ ತೀರಾ ಕಡಿಮೆ ಬರ್ಬೋದು. ನೀವು SIP ಮಾಡ್ತಾ ಇದ್ರಿ ಅಂತಂದ್ರೆ 1 ಅಥವಾ 2 ಮ್ಯೂಚುವಲ್ ಫಂಡ್ ಅಲ್ಲಿ ಮಾತ್ರ SIP ನ ಮಾಡಿ, ಅಲ್ಲಿ ನೀವು ಬೆಸ್ಟ್ ರಿಟರ್ನ್ಸ್ ಅನ್ನ ತೆಗಿಬಹುದು. ಫೋರ್ತ್ ಒನ್, ನೀವು SIP ಮಾಡ್ತಾ ಇರ್ತೀರಾ, ನಿಮ್ಗೆ ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ ಅಥವಾ ನಿಮ್ ಕೈಗೆ ಜಾಸ್ತಿ ದುಡ್ಡು ಬರ್ತಾ ಇರುತ್ತೆ. ನೀವು SIP ನ ಸ್ಟೆಪ್ ಅಪ್ ಮಾಡದೇ ಇರುವಂತದ್ದು. ನಿಮ್ಗೆ ಯಾವ ರೀತಿ ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ, ನಿಮ್ಗೆ ಜಾಸ್ತಿ ದುಡ್ಡು ಇನ್ಕಮ್ ಬರ್ತಾ ಇದೆ, ಅದೇ ರೀತಿ ನೀವು SIP ನು ಕೂಡ ಇನ್ಕ್ರೀಸ್ ಮಾಡ್ಕೊ ಹೋಗ್ಬೇಕು. ಅಂದ್ರೆ ಇಯರ್ಲಿ ಒಂದು 10% ಆದ್ರೂ ನೀವು ಇನ್ಕ್ರೀಸ್ ಮಾಡಬೇಕು. ಅವಾಗಲೇ ನೀವು ಬೆಟರ್ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದು. ನಾರ್ಮಲ್ SIP ಮಾಡಿದ್ರೆ ನಿಮ್ ದುಡ್ಡು ಇನ್ಫ್ಲೇಷನ್ ನ ಬೀಟ್ ಮಾಡಿ ಸ್ವಲ್ಪ ಗ್ರೋ ಆಗಿರ್ಬೋದು. ಆದ್ರೆ ನಿಮ್ಮ ದುಡ್ಡಿಗೆ ಇನ್ಕಮ್ ಬರ್ತಾ ಇದ್ದಂಗೆ ನೀವು ಸ್ಟೆಪ್ ಅಪ್ ಮಾಡಿದ್ರೆ ನಿಮ್ ಡ್ರೀಮ್ ನ ಫುಲ್ಫಿಲ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಹತ್ರ ಜಾಸ್ತಿ ದುಡ್ಡು ಇರುತ್ತೆ. ಇನ್ನು ಫಿಫ್ತ್ ಒನ್, ಇಮಿಡಿಯೇಟ್ ಆಗಿ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು SIP ಅಲ್ಲಿ. SIP ಅನ್ನೋದು ಒಂದು ಲಾಂಗ್ ಟರ್ಮ್ ಗೇಮ್. ಇಲ್ಲಿ ನಿಮ್ಗೆ ನೀವು ಇನ್ವೆಸ್ಟ್ ಮಾಡುವಂತ ದುಡ್ಡು ಕಾಂಪೌಂಡ್ ಆಗಬೇಕು ಅಂತಂದ್ರೆ ಮಿನಿಮಮ್ 10 ಇಯರ್ಸ್ ಮೇಲೆ ಬೇಕು. ಎಲ್ಲರೂ ಕೂಡ 1 ವರ್ಷಕ್ಕೆ 2 ವರ್ಷಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾರೆ, ನನ್ನ ದುಡ್ಡು ಡಬಲ್ ಆಗ್ಬಿಡ್ಬೇಕು ಅಂತ. ಎಲ್ಲರೂ ಕೂಡ ಇಲ್ಲೇ ಎಡಬಹುದು. ಇಲ್ಲಿ ಎಡವಿ ಎಲ್ಲರೂ ಕೂಡ SIP ನ ಸ್ಟಾಪ್ ಮಾಡ್ಬಿಡ್ತಾರೆ. ಯಾರು ಗ್ರೋ ಆಗ್ತಾರೆ ಅಂತಂದ್ರೆ ಯಾರು ಪೇಷನ್ಸ್ ಇಂದ ಒಂದು 10 ಇಯರ್ಸ್ ವೆಯ್ಟ್ ಮಾಡಿರ್ತಾನೋ ಅವ್ನು ಮಾತ್ರ ಗ್ರೋ ಆಗ್ತಾನೆ. ಯಾಕಂತಂದ್ರೆ SIP ಲಿ ಅಮೌಂಟ್ ಕಾಂಪೌಂಡ್ ಆಗಬೇಕು ಅಂತಂದ್ರೆ ಮಿನಿಮಮ್ 10 ಇಯರ್ಸ್ ಬೇಕೇ ಬೇಕು. ಅವಾಗ ನೀವು ಒಂದು ಒಳ್ಳೆ ದುಡ್ಡನ್ನ ನೋಡಕ್ ಸಾಧ್ಯ. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ SIP ನ ನೀವು ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಪರ್ಪಸ್ ಇದ್ರೆ ಮಾತ್ರ ಮಾಡಿ. ಶಾರ್ಟ್ ಟರ್ಮ್ ಅಲ್ಲಿ ನನಗೆ ದುಡ್ಡು ಬೇಕು, ಈ ಒಂದು ದುಡ್ಡು ನಾಳೆನೇ ಡಬಲ್ ಆಗಬೇಕು ಅನ್ನೋರು ಯಾವುದೇ ಕಾರಣಕ್ಕೂ SIP ಮಾಡಕ್ ಹೋಗ್ಬೇಡಿ. SIP ಅಲ್ಲಿ ಈ ರೀತಿ ಮಿಸ್ಟೇಕ್ಸ್ ಗಳನ್ನ ಅವಾಯ್ಡ್ ಮಾಡಿ ಏನೇನ್ ಗ್ರೋ ಮಾಡಬೇಕು ಅನ್ಸುತ್ತೆ ಅದನ್ನ ಗ್ರೋ ಮಾಡ್ಕೊಳ್ಳಿ. ಈ ರೀಲ್ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಪೇಜ್ ನ ಇನ್ನ ಯಾರು ಫಾಲೋ ಮಾಡ್ಕೊಂಡಿಲ್ವೋ ಅವರು ಫಾಲೋ ಮಾಡ್ಕೊಳ್ಳಿ. ಧನ್ಯವಾದ.